ನಾವೆಲ್ಲ ಕಲೆಕ್ಟಿವ್ ಲೀಡರ್ಶಿಪ್ಗೆ ಹೋಗ್ತಾ ಇದ್ದೀವಿ. ಸಾಮೂಹಿಕ ನಾಯಕತ್ವ ನಮ್ಮದೆಲ್ಲ. ನಾನು ಲೀಡ್ರು ನೀನು ಲೀಡ್ರು ಅನ್ನೋದಿಲ್ಲ. ನಮ್ಮ 30 ಜನದೊಳಗೆ ಎಲ್ಲ ಫ್ರೆಂಡ್ಸು ನಾವೆಲ್ಲ ಸಾಮೂಹಿಕ ನಾಯಕತ್ವಕ್ಕೆ ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ಏನು ಡಿಮ್ಯಾಂಡ್ ಸರ್? ಡಿಮ್ಯಾಂಡ್ ಒಂದೇ ಡಿಮ್ಯಾಂಡ್ ಎಲ್ಲರಿಗೂ ಗೊತ್ತಿದೆ, ಪದೇ ಪದೇ ಹೇಳ್ತಾನೆ ಇದ್ದೀವಿ. ಭಾಳ ಬೇಗನೆ ಶೀಘ್ರವಾಗಿ ಸಂಪುಟ ಪುನರ್ರಚನೆ ಮಾಡಿ ನಾವೆಲ್ಲ ಸೀನಿಯರ್ನವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀವಿ. ಲೇಟ್ ಆಯಿತು ಅಂತ ಅನ್ಸಲ್ವಾ ಸರ್? ಲೇಟ್ ಆಗಿದೆ. ಸುರ್ಜೇವಾಲಾ ಅವರು ಸಂಪುಟ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಟೈಮ್ನಾಗೆ 2 ವರ್ಷ ಆದಮೇಲೆ ನಿಮ್ಗೆಲ್ಲರಿಗೂ ಚಾನ್ಸ್ ಕೊಡ್ತೀನಿ, ಎಲ್ಲರಿಗೂ ಚಾನ್ಸ್ ಕೊಡಲೇಬೇಕಾಗುತ್ತೆ ಅಂತ ಹೇಳಿದರು. ಆದರೆ 2.5 ವರ್ಷಕ್ಕಾಗಲೇ ಈಗಾಗಲೇ 3 ವರ್ಷ ಆಯಿತು. ಯಾಕಂದರೆ ಕೆಲವು ರಾಜ್ಯಗಳ ಚುನಾವಣೆ ಬಂತು, ನಮ್ಮಲ್ಲಿ ಕೂಡ ಉಪಚುನಾವಣೆ ಬಂತು, ಅಧಿವೇಶನ ನಡೀತಾ ಇತ್ತು. ಹಾಗಾಗಿ ಸ್ವಲ್ಪ ಡಿಲೇ ಆಗಿದೆ. ಅದಕ್ಕೋಸ್ಕರ ಇನ್ನು ಮತ್ತೆ ಡಿಲೇ ಮಾಡಿಬಿಡಿ, ಇಮಿಡಿಯೇಟ್ ಮಾಡಿ ಅಂತ ಹೇಳೋಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಡೆಲ್ಲಿ ಒಳಗೆ ಟೈಮ್ ಕೊಡೋ ಪ್ರಶ್ನೆ, ನಾವೆಲ್ಲ ಕಾರ್ಯಕರ್ತರು, ನಾವು ಲೀಡರ್ಗಳು, ನಾವು ಹೋದ್ರೆ ನಾವು ಎಲ್ಲರಿಗೂ ಭೇಟಿ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಎಲ್ಲರೂ ಪಾರ್ಟಿ ವರ್ಕರ್ಸ್ ಅಂದರೆ ನಮ್ಮದು ಕಾಂಟ್ರವರ್ಷಿಯಲ್ ಡಿಮ್ಯಾಂಡ್ ಏನಿಲ್ಲ. ಏನಾದ್ರು ಕಾಂಟ್ರವರ್ಷಿಯಲ್ ಇದ್ದರೆ ಅವರು ಅಪಾಯಿಂಟ್ಮೆಂಟ್ಗೆ ಅವಾಯ್ಡ್ ಮಾಡ್ತಾರೆ. ನಾಯಕತ್ವ ಪ್ರಶ್ನೆ ನಮ್ಗೆ ಸಮಾಧಾನ, ನಮಗೇನಿದ್ರೆ ಹೈಕಮಾಂಡ್ ಅವ್ರು ಮಾಡ್ಬೇಕು ಅವೆಲ್ಲನೂ. ನಾವೆಲ್ಲ ಕಲೆಕ್ಟಿವ್ ಲೀಡರ್ಶಿಪ್ಗೆ ಹೋಗ್ತಾ ಇದ್ದೀವಿ. ಸಾಮೂಹಿಕ ನಾಯಕತ್ವ ನಮ್ಮದೆಲ್ಲ. ನಾನು ಲೀಡ್ರು ನೀನು ಲೀಡ್ರು ಅನ್ನೋದಿಲ್ಲ. ನಮ್ಮ 30 ಜನದೊಳಗೆ ಎಲ್ಲ ಫ್ರೆಂಡ್ಸು ನಾವೆಲ್ಲ ಸಾಮೂಹಿಕ ನಾಯಕತ್ವಕ್ಕೆ ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ಏನು ಡಿಮ್ಯಾಂಡ್ ಸರ್? ಡಿಮ್ಯಾಂಡ್ ಒಂದೇ ಡಿಮ್ಯಾಂಡ್ ಎಲ್ಲರಿಗೂ ಗೊತ್ತಿದೆ, ಪದೇ ಪದೇ ಹೇಳ್ತಾನೆ ಇದ್ದೀವಿ. ಭಾಳ ಬೇಗನೆ ಶೀಘ್ರವಾಗಿ ಸಂಪುಟ ಪುನರ್ರಚನೆ ಮಾಡಿ ನಾವೆಲ್ಲ ಸೀನಿಯರ್ನವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀವಿ. ಲೇಟ್ ಆಯಿತು ಅಂತ ಅನ್ಸಲ್ವಾ ಸರ್? ಲೇಟ್ ಆಗಿದೆ. ಸುರ್ಜೇವಾಲಾ ಅವರು ಸಂಪುಟ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಟೈಮ್ನಾಗೆ 2 ವರ್ಷ ಆದಮೇಲೆ ನಿಮ್ಗೆಲ್ಲರಿಗೂ ಚಾನ್ಸ್ ಕೊಡ್ತೀನಿ, ಎಲ್ಲರಿಗೂ ಚಾನ್ಸ್ ಕೊಡಲೇಬೇಕಾಗುತ್ತೆ ಅಂತ ಹೇಳಿದರು. ಆದರೆ 2.5 ವರ್ಷಕ್ಕಾಗಲೇ ಈಗಾಗಲೇ 3 ವರ್ಷ ಆಯಿತು. ಯಾಕಂದರೆ ಕೆಲವು ರಾಜ್ಯಗಳ ಚುನಾವಣೆ ಬಂತು, ನಮ್ಮಲ್ಲಿ ಕೂಡ ಉಪಚುನಾವಣೆ ಬಂತು, ಅಧಿವೇಶನ ನಡೀತಾ ಇತ್ತು. ಹಾಗಾಗಿ ಸ್ವಲ್ಪ ಡಿಲೇ ಆಗಿದೆ. ಅದಕ್ಕೋಸ್ಕರ ಇನ್ನು ಮತ್ತೆ ಡಿಲೇ ಮಾಡಿಬಿಡಿ, ಇಮಿಡಿಯೇಟ್ ಮಾಡಿ ಅಂತ ಹೇಳೋಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಡೆಲ್ಲಿ ಒಳಗೆ ಟೈಮ್ ಕೊಡೋ ಪ್ರಶ್ನೆ, ನಾವೆಲ್ಲ ಕಾರ್ಯಕರ್ತರು, ನಾವು ಲೀಡರ್ಗಳು, ನಾವು ಹೋದ್ರೆ ನಾವು ಎಲ್ಲರಿಗೂ ಭೇಟಿ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಎಲ್ಲರೂ ಪಾರ್ಟಿ ವರ್ಕರ್ಸ್ ಅಂದರೆ ನಮ್ಮದು ಕಾಂಟ್ರವರ್ಷಿಯಲ್ ಡಿಮ್ಯಾಂಡ್ ಏನಿಲ್ಲ. ಏನಾದ್ರು ಕಾಂಟ್ರವರ್ಷಿಯಲ್ ಇದ್ದರೆ ಅವರು ಅಪಾಯಿಂಟ್ಮೆಂಟ್ಗೆ ಅವಾಯ್ಡ್ ಮಾಡ್ತಾರೆ. ನಾಯಕತ್ವ ಪ್ರಶ್ನೆ ನಮ್ಗೆ ಸಮಾಧಾನ, ನಮಗೇನಿದ್ರೆ ಹೈಕಮಾಂಡ್ ಅವ್ರು ಮಾಡ್ಬೇಕು ಅವೆಲ್ಲನೂ. ನಾವೆಲ್ಲ ಕಲೆಕ್ಟಿವ್ ಲೀಡರ್ಶಿಪ್ಗೆ ಹೋಗ್ತಾ ಇದ್ದೀವಿ. ಸಾಮೂಹಿಕ ನಾಯಕತ್ವ ನಮ್ಮದೆಲ್ಲ. ನಾನು ಲೀಡ್ರು ನೀನು ಲೀಡ್ರು ಅನ್ನೋದಿಲ್ಲ. ನಮ್ಮ 30 ಜನದೊಳಗೆ ಎಲ್ಲ ಫ್ರೆಂಡ್ಸು ನಾವೆಲ್ಲ ಸಾಮೂಹಿಕ ನಾಯಕತ್ವಕ್ಕೆ ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ಏನು ಡಿಮ್ಯಾಂಡ್ ಸರ್? ಡಿಮ್ಯಾಂಡ್ ಒಂದೇ ಡಿಮ್ಯಾಂಡ್ ಎಲ್ಲರಿಗೂ ಗೊತ್ತಿದೆ, ಪದೇ ಪದೇ ಹೇಳ್ತಾನೆ ಇದ್ದೀವಿ. ಭಾಳ ಬೇಗನೆ ಶೀಘ್ರವಾಗಿ ಸಂಪುಟ ಪುನರ್ರಚನೆ ಮಾಡಿ ನಾವೆಲ್ಲ ಸೀನಿಯರ್ನವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀವಿ. ಲೇಟ್ ಆಯಿತು ಅಂತ ಅನ್ಸಲ್ವಾ ಸರ್? ಲೇಟ್ ಆಗಿದೆ. ಸುರ್ಜೇವಾಲಾ ಅವರು ಸಂಪುಟ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಟೈಮ್ನಾಗೆ 2 ವರ್ಷ ಆದಮೇಲೆ ನಿಮ್ಗೆಲ್ಲರಿಗೂ ಚಾನ್ಸ್ ಕೊಡ್ತೀನಿ, ಎಲ್ಲರಿಗೂ ಚಾನ್ಸ್ ಕೊಡಲೇಬೇಕಾಗುತ್ತೆ ಅಂತ ಹೇಳಿದರು. ಆದರೆ 2.5 ವರ್ಷಕ್ಕಾಗಲೇ ಈಗಾಗಲೇ 3 ವರ್ಷ ಆಯಿತು. ಯಾಕಂದರೆ ಕೆಲವು ರಾಜ್ಯಗಳ ಚುನಾವಣೆ ಬಂತು, ನಮ್ಮಲ್ಲಿ ಕೂಡ ಉಪಚುನಾವಣೆ ಬಂತು, ಅಧಿವೇಶನ ನಡೀತಾ ಇತ್ತು. ಹಾಗಾಗಿ ಸ್ವಲ್ಪ ಡಿಲೇ ಆಗಿದೆ. ಅದಕ್ಕೋಸ್ಕರ ಇನ್ನು ಮತ್ತೆ ಡಿಲೇ ಮಾಡಿಬಿಡಿ, ಇಮಿಡಿಯೇಟ್ ಮಾಡಿ ಅಂತ ಹೇಳೋಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಡೆಲ್ಲಿ ಒಳಗೆ ಟೈಮ್ ಕೊಡೋ ಪ್ರಶ್ನೆ, ನಾವೆಲ್ಲ ಕಾರ್ಯಕರ್ತರು, ನಾವು ಲೀಡರ್ಗಳು, ನಾವು ಹೋದ್ರೆ ನಾವು ಎಲ್ಲರಿಗೂ ಭೇಟಿ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಎಲ್ಲರೂ ಪಾರ್ಟಿ ವರ್ಕರ್ಸ್ ಅಂದರೆ ನಮ್ಮದು ಕಾಂಟ್ರವರ್ಷಿಯಲ್ ಡಿಮ್ಯಾಂಡ್ ಏನಿಲ್ಲ. ಏನಾದ್ರು ಕಾಂಟ್ರವರ್ಷಿಯಲ್ ಇದ್ದರೆ ಅವರು ಅಪಾಯಿಂಟ್ಮೆಂಟ್ಗೆ ಅವಾಯ್ಡ್ ಮಾಡ್ತಾರೆ. ನಾಯಕತ್ವ ಪ್ರಶ್ನೆ ನಮ್ಗೆ ಸಮಾಧಾನ, ನಮಗೇನಿದ್ರೆ ಹೈಕಮಾಂಡ್ ಅವ್ರು ಮಾಡ್ಬೇಕು ಅವೆಲ್ಲನೂ. ನಾವೆಲ್ಲ ಕಲೆಕ್ಟಿವ್ ಲೀಡರ್ಶಿಪ್ಗೆ ಹೋಗ್ತಾ ಇದ್ದೀವಿ. ಸಾಮೂಹಿಕ ನಾಯಕತ್ವ ನಮ್ಮದೆಲ್ಲ. ನಾನು ಲೀಡ್ರು ನೀನು ಲೀಡ್ರು ಅನ್ನೋದಿಲ್ಲ. ನಮ್ಮ 30 ಜನದೊಳಗೆ ಎಲ್ಲ ಫ್ರೆಂಡ್ಸು ನಾವೆಲ್ಲ ಸಾಮೂಹಿಕ ನಾಯಕತ್ವಕ್ಕೆ ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ಏನು ಡಿಮ್ಯಾಂಡ್ ಸರ್? ಡಿಮ್ಯಾಂಡ್ ಒಂದೇ ಡಿಮ್ಯಾಂಡ್ ಎಲ್ಲರಿಗೂ ಗೊತ್ತಿದೆ, ಪದೇ ಪದೇ ಹೇಳ್ತಾನೆ ಇದ್ದೀವಿ. ಭಾಳ ಬೇಗನೆ ಶೀಘ್ರವಾಗಿ ಸಂಪುಟ ಪುನರ್ರಚನೆ ಮಾಡಿ ನಾವೆಲ್ಲ ಸೀನಿಯರ್ನವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀವಿ. ಲೇಟ್ ಆಯಿತು ಅಂತ ಅನ್ಸಲ್ವಾ ಸರ್? ಲೇಟ್ ಆಗಿದೆ. ಸುರ್ಜೇವಾಲಾ ಅವರು ಸಂಪುಟ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಟೈಮ್ನಾಗೆ 2 ವರ್ಷ ಆದಮೇಲೆ ನಿಮ್ಗೆಲ್ಲರಿಗೂ ಚಾನ್ಸ್ ಕೊಡ್ತೀನಿ, ಎಲ್ಲರಿಗೂ ಚಾನ್ಸ್ ಕೊಡಲೇಬೇಕಾಗುತ್ತೆ ಅಂತ ಹೇಳಿದರು. ಆದರೆ 2.5 ವರ್ಷಕ್ಕಾಗಲೇ ಈಗಾಗಲೇ 3 ವರ್ಷ ಆಯಿತು. ಯಾಕಂದರೆ ಕೆಲವು ರಾಜ್ಯಗಳ ಚುನಾವಣೆ ಬಂತು, ನಮ್ಮಲ್ಲಿ ಕೂಡ ಉಪಚುನಾವಣೆ ಬಂತು, ಅಧಿವೇಶನ ನಡೀತಾ ಇತ್ತು. ಹಾಗಾಗಿ ಸ್ವಲ್ಪ ಡಿಲೇ ಆಗಿದೆ. ಅದಕ್ಕೋಸ್ಕರ ಇನ್ನು ಮತ್ತೆ ಡಿಲೇ ಮಾಡಿಬಿಡಿ, ಇಮಿಡಿಯೇಟ್ ಮಾಡಿ ಅಂತ ಹೇಳೋಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಡೆಲ್ಲಿ ಒಳಗೆ ಟೈಮ್ ಕೊಡೋ ಪ್ರಶ್ನೆ, ನಾವೆಲ್ಲ ಕಾರ್ಯಕರ್ತರು, ನಾವು ಲೀಡರ್ಗಳು, ನಾವು ಹೋದ್ರೆ ನಾವು ಎಲ್ಲರಿಗೂ ಭೇಟಿ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಎಲ್ಲರೂ ಪಾರ್ಟಿ ವರ್ಕರ್ಸ್ ಅಂದರೆ ನಮ್ಮದು ಕಾಂಟ್ರವರ್ಷಿಯಲ್ ಡಿಮ್ಯಾಂಡ್ ಏನಿಲ್ಲ.
ಏನಾದ್ರು ಕಾಂಟ್ರವರ್ಷಿಯಲ್ ಇದ್ದರೆ ಅವರು ಅಪಾಯಿಂಟ್ಮೆಂಟ್ಗೆ ಅವಾಯ್ಡ್ ಮಾಡ್ತಾರೆ. ನಾಯಕತ್ವ ಪ್ರಶ್ನೆ ನಮ್ಗೆ ಸಮಾಧಾನ, ನಮಗೇನಿದ್ರು ಹೈಕಮಾಂಡ್ ಅವ್ರು ಮಾಡ್ಬೇಕು ಅವೆಲ್ಲನೂ. ನಾವೆಲ್ಲ ಕಲೆಕ್ಟಿವ್ ಲೀಡರ್ಶಿಪ್, ಕಲೆಕ್ಟಿವ್ ಲೀಡರ್ಶಿಪ್ಗೆ ಹೋಗ್ತಾ ಇದ್ದೀವಿ. ಸಾಮೂಹಿಕ ನಾಯಕತ್ವ ನಮ್ದೆಲ್ಲ. ನಾನು ಲೀಡ್ರು ನೀನು ಲೀಡ್ರು ಅನ್ನೋದಿಲ್ಲ. ನಮ್ಮ 30 ಜನದೊಳಗೆ ಎಲ್ಲ ಫ್ರೆಂಡ್ಸು ನಾವೆಲ್ಲ ಸಾಮೂಹಿಕ ನಾಯಕತ್ವಕ್ಕೆ ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ಏನು ಡಿಮ್ಯಾಂಡ್ ಸರ್? ಡಿಮ್ಯಾಂಡ್ ಒಂದೇ ಡಿಮ್ಯಾಂಡ್ ಎಲ್ಲರಿಗೂ ಗೊತ್ತಿದೆ, ಪದೇ ಪದೇ ಹೇಳ್ತಾನೆ ಇದ್ದೀವಿ. ಭಾಳ ಬೇಗನೆ ಶೀಘ್ರವಾಗಿ ಸಂಪುಟ ಪುನರ್ರಚನೆ ಮಾಡಿ ನಾವೆಲ್ಲ ಸೀನಿಯರ್ನವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀವಿ. ಲೇಟ್ ಆಯಿತು ಅಂತ ಅನ್ಸಲ್ವಾ ಸರ್? ಲೇಟ್ ಆಗಿದೆ. ಸುರ್ಜೇವಾಲ ಅವರು ಸಂಪುಟ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಟೈಮ್ನಾಗೆ 2 ವರ್ಷ ಆದಮೇಲೆ ನಿಮ್ಗೆಲ್ಲರಿಗೂ ಚಾನ್ಸ್ ಕೊಡ್ತೀನಿ, ಎಲ್ಲರಿಗೂ ಚಾನ್ಸ್ ಕೊಡಲೇಬೇಕಾಗುತ್ತೆ ಅಂತ ಹೇಳಿದರು. ಆದರೆ 2.5 ವರ್ಷಕ್ಕಾಗಲೇ ಈಗಾಗಲೇ 3 ವರ್ಷ ಆಯಿತು. ಯಾಕಂದರೆ ಕೆಲವು ರಾಜ್ಯಗಳ ಚುನಾವಣೆ ಬಂತು, ನಮ್ಮಲ್ಲಿ ಕೂಡ ಉಪಚುನಾವಣೆ ಬಂತು, ಅಧಿವೇಶನ ನಡೀತಾ ಇತ್ತು. ಹಾಗಾಗಿ ಸ್ವಲ್ಪ ಡಿಲೇ ಆಗಿದೆ. ಅದಕ್ಕೋಸ್ಕರ ಇನ್ನು ಮತ್ತೆ ಡಿಲೇ ಮಾಡಿಬಿಡಿ, ಇಮಿಡಿಯೇಟ್ ಮಾಡಿ ಅಂತ ಹೇಳೋಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಡೆಲ್ಲಿ ಒಳಗೆ ಟೈಮ್ ಕೊಡೋ ಪ್ರಶ್ನೆ, ನಾವೆಲ್ಲ ಕಾರ್ಯಕರ್ತರು, ನಾವು ಲೀಡರ್ಗಳು, ನಾವು ಹೋದ್ರೆ ಭೇಟಿ, ನಾವು ಎಲ್ಲರಿಗೂ ಭೇಟಿ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಎಲ್ಲರೂ ಮೋಸ್ಟ್ಲಿ ಎಲ್ಲರೂ ಪಾರ್ಟಿ ವರ್ಕರ್ಸ್ ಅಂದರೆ ನಮ್ಮದು ಕಾಂಟ್ರವರ್ಷಿಯಲ್ ಡಿಮ್ಯಾಂಡ್ ಏನಿಲ್ಲ. ಏನಾದ್ರು ಕಾಂಟ್ರವರ್ಷಿಯಲ್ ಇದ್ದರೆ ಅವರು ಅಪಾಯಿಂಟ್ಮೆಂಟ್ಗೆ ಅವಾಯ್ಡ್ ಮಾಡ್ತಾರೆ. ನಾಯಕತ್ವ ಪ್ರಶ್ನೆ ನಮ್ಗೆ ಸಮಾಧಾನ, ನಮಗೇನಿದ್ರು ಹೈಕಮಾಂಡ್ ಅವ್ರು ಮಾಡ್ಬೇಕು ಅವೆಲ್ಲನೂ. ನಾವೆಲ್ಲ ಕಲೆಕ್ಟಿವ್ ಲೀಡರ್ಶಿಪ್, ಕಲೆಕ್ಟಿವ್ ಲೀಡರ್ಶಿಪ್ಗೆ ಹೋಗ್ತಾ ಇದ್ದೀವಿ. ಸಾಮೂಹಿಕ ನಾಯಕತ್ವ ನಮ್ದೆಲ್ಲ. ನಾನು ಲೀಡ್ರು ನೀನು ಲೀಡ್ರು ಅನ್ನೋದಿಲ್ಲ. ನಮ್ಮ 30 ಜನದೊಳಗೆ ಎಲ್ಲ ಫ್ರೆಂಡ್ಸು ನಾವೆಲ್ಲ ಸಾಮೂಹಿಕ ನಾಯಕತ್ವಕ್ಕೆ ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ಏನು ಡಿಮ್ಯಾಂಡ್ ಸರ್? ಡಿಮ್ಯಾಂಡ್ ಒಂದೇ ಡಿಮ್ಯಾಂಡ್ ಎಲ್ಲರಿಗೂ ಗೊತ್ತಿದೆ, ಪದೇ ಪದೇ ಹೇಳ್ತಾನೆ ಇದ್ದೀವಿ. ಭಾಳ ಬೇಗನೆ ಶೀಘ್ರವಾಗಿ ಸಂಪುಟ ಪುನರ್ರಚನೆ ಮಾಡಿ ನಾವೆಲ್ಲ ಸೀನಿಯರ್ನವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀವಿ. ಲೇಟ್ ಆಯಿತು ಅಂತ ಅನ್ಸಲ್ವಾ ಸರ್? ಲೇಟ್ ಆಗಿದೆ. ಸುರ್ಜೇವಾಲ ಅವರು ಸಂಪುಟ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಟೈಮ್ನಾಗೆ 2 ವರ್ಷ ಆದಮೇಲೆ ನಿಮ್ಗೆಲ್ಲರಿಗೂ ಚಾನ್ಸ್ ಕೊಡ್ತೀನಿ, ಎಲ್ಲರಿಗೂ ಚಾನ್ಸ್ ಕೊಡಲೇಬೇಕಾಗುತ್ತೆ ಅಂತ ಹೇಳಿದರು. ಆದರೆ 2.5 ವರ್ಷಕ್ಕಾಗಲೇ ಈಗಾಗಲೇ 3 ವರ್ಷ ಆಯಿತು. ಯಾಕಂದರೆ ಕೆಲವು ರಾಜ್ಯಗಳ ಚುನಾವಣೆ ಬಂತು, ನಮ್ಮಲ್ಲಿ ಕೂಡ ಉಪಚುನಾವಣೆ ಬಂತು, ಅಧಿವೇಶನ ನಡೀತಾ ಇತ್ತು. ಹಾಗಾಗಿ ಸ್ವಲ್ಪ ಡಿಲೇ ಆಗಿದೆ. ಅದಕ್ಕೋಸ್ಕರ ಇನ್ನು ಮತ್ತೆ ಡಿಲೇ ಮಾಡಿಬಿಡಿ, ಇಮಿಡಿಯೇಟ್ ಮಾಡಿ ಅಂತ ಹೇಳೋಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಡೆಲ್ಲಿ ಒಳಗೆ ಟೈಮ್ ಕೊಡೋ ಪ್ರಶ್ನೆ, ನಾವೆಲ್ಲ ಕಾರ್ಯಕರ್ತರು, ನಾವು ಲೀಡರ್ಗಳು, ನಾವು ಹೋದ್ರೆ ಭೇಟಿ, ನಾವು ಎಲ್ಲರಿಗೂ ಭೇಟಿ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಎಲ್ಲರೂ ಮೋಸ್ಟ್ಲಿ ಎಲ್ಲರೂ ಪಾರ್ಟಿ ವರ್ಕರ್ಸ್ ಅಂದರೆ ನಮ್ಮದು ಕಾಂಟ್ರವರ್ಷಿಯಲ್ ಡಿಮ್ಯಾಂಡ್ ಏನಿಲ್ಲ. ಏನಾದ್ರು ಕಾಂಟ್ರವರ್ಷಿಯಲ್ ಇದ್ದರೆ ಅವರು ಅಪಾಯಿಂಟ್ಮೆಂಟ್ಗೆ ಅವಾಯ್ಡ್ ಮಾಡ್ತಾರೆ. ನಾಯಕತ್ವ ಪ್ರಶ್ನೆ ನಮ್ಗೆ ಸಮಾಧಾನ, ನಮಗೇನಿದ್ರು ಹೈಕಮಾಂಡ್ ಅವ್ರು ಮಾಡ್ಬೇಕು ಅವೆಲ್ಲನೂ. ನಾವೆಲ್ಲ ಕಲೆಕ್ಟಿವ್ ಲೀಡರ್ಶಿಪ್, ಕಲೆಕ್ಟಿವ್ ಲೀಡರ್ಶಿಪ್ಗೆ ಹೋಗ್ತಾ ಇದ್ದೀವಿ. ಸಾಮೂಹಿಕ ನಾಯಕತ್ವ ನಮ್ದೆಲ್ಲ. ನಾನು ಲೀಡ್ರು ನೀನು ಲೀಡ್ರು ಅನ್ನೋದಿಲ್ಲ. ನಮ್ಮ 30 ಜನದೊಳಗೆ ಎಲ್ಲ ಫ್ರೆಂಡ್ಸು ನಾವೆಲ್ಲ ಸಾಮೂಹಿಕ ನಾಯಕತ್ವಕ್ಕೆ ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ಏನು ಡಿಮ್ಯಾಂಡ್ ಸರ್? ಡಿಮ್ಯಾಂಡ್ ಒಂದೇ ಡಿಮ್ಯಾಂಡ್ ಎಲ್ಲರಿಗೂ ಗೊತ್ತಿದೆ, ಪದೇ ಪದೇ ಹೇಳ್ತಾನೆ ಇದ್ದೀವಿ. ಭಾಳ ಬೇಗನೆ ಶೀಘ್ರವಾಗಿ ಸಂಪುಟ ಪುನರ್ರಚನೆ ಮಾಡಿ ನಾವೆಲ್ಲ ಸೀನಿಯರ್ನವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀವಿ. ಲೇಟ್ ಆಯಿತು ಅಂತ ಅನ್ಸಲ್ವಾ ಸರ್? ಲೇಟ್ ಆಗಿದೆ. ಸುರ್ಜೇವಾಲ ಅವರು ಸಂಪುಟ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಟೈಮ್ನಾಗೆ 2 ವರ್ಷ ಆದಮೇಲೆ ನಿಮ್ಗೆಲ್ಲರಿಗೂ ಚಾನ್ಸ್ ಕೊಡ್ತೀನಿ, ಎಲ್ಲರಿಗೂ ಚಾನ್ಸ್ ಕೊಡಲೇಬೇಕಾಗುತ್ತೆ ಅಂತ ಹೇಳಿದರು. ಆದರೆ 2.5 ವರ್ಷಕ್ಕಾಗಲೇ ಈಗಾಗಲೇ 3 ವರ್ಷ ಆಯಿತು. ಯಾಕಂದರೆ ಕೆಲವು ರಾಜ್ಯಗಳ ಚುನಾವಣೆ ಬಂತು, ನಮ್ಮಲ್ಲಿ ಕೂಡ ಉಪಚುನಾವಣೆ ಬಂತು, ಅಧಿವೇಶನ ನಡೀತಾ ಇತ್ತು. ಹಾಗಾಗಿ ಸ್ವಲ್ಪ ಡಿಲೇ ಆಗಿದೆ. ಅದಕ್ಕೋಸ್ಕರ ಇನ್ನು ಮತ್ತೆ ಡಿಲೇ ಮಾಡಿಬಿಡಿ, ಇಮಿಡಿಯೇಟ್ ಮಾಡಿ ಅಂತ ಹೇಳೋಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಡೆಲ್ಲಿ ಒಳಗೆ ಟೈಮ್ ಕೊಡೋ ಪ್ರಶ್ನೆ, ನಾವೆಲ್ಲ ಕಾರ್ಯಕರ್ತರು, ನಾವು ಲೀಡರ್ಗಳು, ನಾವು ಹೋದ್ರೆ ಭೇಟಿ, ನಾವು ಎಲ್ಲರಿಗೂ ಭೇಟಿ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಎಲ್ಲರೂ ಮೋಸ್ಟ್ಲಿ ಎಲ್ಲರೂ ಪಾರ್ಟಿ ವರ್ಕರ್ಸ್ ಅಂದರೆ ನಮ್ಮದು ಕಾಂಟ್ರವರ್ಷಿಯಲ್ ಡಿಮ್ಯಾಂಡ್ ಏನಿಲ್ಲ. ಏನಾದ್ರು ಕಾಂಟ್ರವರ್ಷಿಯಲ್ ಇದ್ದರೆ ಅವರು ಅಪಾಯಿಂಟ್ಮೆಂಟ್ಗೆ ಅವಾಯ್ಡ್ ಮಾಡ್ತಾರೆ. ನಾಯಕತ್ವ ಪ್ರಶ್ನೆ ನಮ್ಗೆ ಸಮಾಧಾನ, ನಮಗೇನಿದ್ರು ಹೈಕಮಾಂಡ್ ಅವ್ರು ಮಾಡ್ಬೇಕು ಅವೆಲ್ಲನೂ. ನಾವೆಲ್ಲ ಕಲೆಕ್ಟಿವ್ ಲೀಡರ್ಶಿಪ್, ಕಲೆಕ್ಟಿವ್ ಲೀಡರ್ಶಿಪ್ಗೆ ಹೋಗ್ತಾ ಇದ್ದೀವಿ. ಸಾಮೂಹಿಕ ನಾಯಕತ್ವ ನಮ್ದೆಲ್ಲ. ನಾನು ಲೀಡ್ರು ನೀನು ಲೀಡ್ರು ಅನ್ನೋದಿಲ್ಲ. ನಮ್ಮ 30 ಜನದೊಳಗೆ ಎಲ್ಲ ಫ್ರೆಂಡ್ಸು ನಾವೆಲ್ಲ ಸಾಮೂಹಿಕ ನಾಯಕತ್ವಕ್ಕೆ ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ಏನು ಡಿಮ್ಯಾಂಡ್ ಸರ್? ಡಿಮ್ಯಾಂಡ್ ಒಂದೇ ಡಿಮ್ಯಾಂಡ್ ಎಲ್ಲರಿಗೂ ಗೊತ್ತಿದೆ, ಪದೇ ಪದೇ ಹೇಳ್ತಾನೆ ಇದ್ದೀವಿ. ಭಾಳ ಬೇಗನೆ ಶೀಘ್ರವಾಗಿ ಸಂಪುಟ ಪುನರ್ರಚನೆ ಮಾಡಿ ನಾವೆಲ್ಲ ಸೀನಿಯರ್ನವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀವಿ. ಲೇಟ್ ಆಯಿತು ಅಂತ ಅನ್ಸಲ್ವಾ ಸರ್? ಲೇಟ್ ಆಗಿದೆ. ಸುರ್ಜೇವಾಲ ಅವರು ಸಂಪುಟ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಟೈಮ್ನಾಗೆ 2 ವರ್ಷ ಆದಮೇಲೆ ನಿಮ್ಗೆಲ್ಲರಿಗೂ ಚಾನ್ಸ್ ಕೊಡ್ತೀನಿ, ಎಲ್ಲರಿಗೂ ಚಾನ್ಸ್ ಕೊಡಲೇಬೇಕಾಗುತ್ತೆ ಅಂತ ಹೇಳಿದರು. ಆದರೆ 2.5 ವರ್ಷಕ್ಕಾಗಲೇ ಈಗಾಗಲೇ 3 ವರ್ಷ ಆಯಿತು. ಯಾಕಂದರೆ ಕೆಲವು ರಾಜ್ಯಗಳ ಚುನಾವಣೆ ಬಂತು, ನಮ್ಮಲ್ಲಿ ಕೂಡ ಉಪಚುನಾವಣೆ ಬಂತು, ಅಧಿವೇಶನ ನಡೀತಾ ಇತ್ತು. ಹಾಗಾಗಿ ಸ್ವಲ್ಪ ಡಿಲೇ ಆಗಿದೆ. ಅದಕ್ಕೋಸ್ಕರ ಇನ್ನು ಮತ್ತೆ ಡಿಲೇ ಮಾಡಿಬಿಡಿ, ಇಮಿಡಿಯೇಟ್ ಮಾಡಿ ಅಂತ ಹೇಳೋಕ್ಕೋಸ್ಕರ ಹೋಗ್ತಾ ಇದ್ದೀವಿ.
ಡೆಲ್ಲಿ ಒಳಗೆ ಟೈಮ್ ಕೊಡೋ ಪ್ರಶ್ನೆ ನಾವೆಲ್ಲ ಕಾರ್ಯಕರ್ತರು ನಾವು ಲೀಡರ್ಗಳು ನಾವು ಹೋದ್ರೆ ಭೇಟಿ ನಾವು ಎಲ್ಲರಿಗೂ ಭೇಟಿ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಎಲ್ಲರೂ ಮೋಸ್ಟ್ಲಿ ಎಲ್ಲರೂ ಪಾರ್ಟಿ ವರ್ಕರ್ಸ್ ಅಂದರೆ ನಮ್ಮದು ಕಾಂಟ್ರವರ್ಷಿಯಲ್ ಡಿಮ್ಯಾಂಡ್ ಏನಿಲ್ಲ. ಏನಾದ್ರು ಕಾಂಟ್ರವರ್ಷಿಯಲ್ ಇದ್ದರೆ ಅವರು ಅಪಾಯಿಂಟ್ಮೆಂಟ್ಗೆ ಅವಾಯ್ಡ್ ಮಾಡ್ತಾರೆ. ನಾಯಕತ್ವ ಪ್ರಶ್ನೆ ನಮ್ಗೆ ಸಮಾಧಾನ ನಮಗೇನಿದ್ರೆ ಹೈಕಮಾಂಡ್ ಅವ್ರು ಮಾಡ್ಬೇಕು. ನಾವೆಲ್ಲ ಕಲೆಕ್ಟಿವ್ ಲೀಡರ್ಶಿಪ್ ಲೀಡರ್ಶಿಪ್ಗೆ ಹೋಗ್ತಾ ಇದ್ದೀವಿ. ಸಾಮೂಹಿಕ ನಾಯಕತ್ವ ನಮ್ಮದೆಲ್ಲ. ನಾನು ಲೀಡ್ರು ನೀನು ಲೀಡ್ರು ಅನ್ನೋದಿಲ್ಲ. ನಮ್ಮ 30 ಜನದೊಳಗೆ ಎಲ್ಲ ಫ್ರೆಂಡ್ಸು ನಾವೆಲ್ಲ ಸಾಮೂಹಿಕ ನಾಯಕತ್ವಕ್ಕೆ ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ಏನು ಡಿಮ್ಯಾಂಡ್ ಸರ್? ಡಿಮ್ಯಾಂಡ್ ಒಂದೇ ಡಿಮ್ಯಾಂಡ್ ಎಲ್ಲರಿಗೂ ಗೊತ್ತಿದೆ, ಪದೇ ಪದೇ ಹೇಳ್ತಾನೆ ಇದ್ದೀವಿ. ಭಾಳ ಬೇಗನೆ ಶೀಘ್ರವಾಗಿ ಸಂಪುಟ ಪುನರ್ರಚನೆ ಮಾಡಿ ನಾವೆಲ್ಲ ಸೀನಿಯರ್ಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀವಿ. ಲೇಟ್ ಆಯಿತು ಅಂತ ಅನ್ಸಲ್ವಾ ಸರ್? ಲೇಟ್ ಆಗಿದೆ. ಸರ್ ಸುರ್ಜೇವಾಲ ಅವರು ಸಂಪುಟ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಟೈಮ್ನಾಗೆ 2 ವರ್ಷ ಆದಮೇಲೆ ನಿಮ್ಗೆಲ್ಲರಿಗೂ ಚಾನ್ಸ್ ಕೊಡ್ತೀನಿ, ಎಲ್ಲರಿಗೂ ಚಾನ್ಸ್ ಕೊಡಲೇಬೇಕಾಗುತ್ತೆ ಅಂತ ಹೇಳಿದರು. ಆದರೆ 2.5 ವರ್ಷಕ್ಕೆ ಈಗಾಗಲೇ 3 ವರ್ಷ ಆಯಿತು. ಯಾಕಂದರೆ ಕೆಲವು ರಾಜ್ಯಗಳ ಚುನಾವಣೆ ಬಂತು, ನಮ್ಮಲ್ಲಿ ಕೂಡ ಉಪಚುನಾವಣೆ ಬಂತು, ಅಧಿವೇಶನ ನಡೀತಾ ಇತ್ತು. ಹಾಗಾಗಿ ಸ್ವಲ್ಪ ಡಿಲೇ ಆಗಿದೆ. ಅದಕ್ಕೋಸ್ಕರ ಇನ್ನು ಮತ್ತೆ ಡಿಲೇ ಮಾಡಿಬಿಡಿ, ಇಮಿಡಿಯೇಟ್ ಮಾಡಿ ಅಂತ ಹೇಳೋಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಡೆಲ್ಲಿ ಒಳಗೆ ಟೈಮ್ ಕೊಡೋ ಪ್ರಶ್ನೆ ನಾವೆಲ್ಲ ಕಾರ್ಯಕರ್ತರು ನಾವು ಲೀಡರ್ಗಳು ನಾವು ಹೋದ್ರೆ ಭೇಟಿ ನಾವು ಎಲ್ಲರಿಗೂ ಭೇಟಿ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಎಲ್ಲರೂ ಮೋಸ್ಟ್ಲಿ ಎಲ್ಲರೂ ಪಾರ್ಟಿ ವರ್ಕರ್ಸ್ ಅಂದರೆ ನಮ್ಮದು ಕಾಂಟ್ರವರ್ಷಿಯಲ್ ಡಿಮ್ಯಾಂಡ್ ಏನಿಲ್ಲ. ಏನಾದ್ರು ಕಾಂಟ್ರವರ್ಷಿಯಲ್ ಇದ್ದರೆ ಅವರು ಅಪಾಯಿಂಟ್ಮೆಂಟ್ಗೆ ಅವಾಯ್ಡ್ ಮಾಡ್ತಾರೆ. ನಾಯಕತ್ವ ಪ್ರಶ್ನೆ ನಮ್ಗೆ ಸಮಾಧಾನ ನಮಗೇನಿದ್ರೆ ಹೈಕಮಾಂಡ್ ಅವ್ರು ಮಾಡ್ಬೇಕು.